ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ವೈ ಕ್ರೋಮೋಸೋಮ್ನ ಬಗ್ಗೆ ತಿಳಿದುಕೊಳ್ಳಕ್ಕೆ ಹೋಗ್ತಿದ್ದೀವಿ. ಸೊ ವೈ ಕ್ರೋಮೋಸೋಮ್ ಅವನತಿ ಆಗ್ತಿರೋದು ನಿಜಾನ? ಹಾಗಾದ್ರೆ ವೈ ಕ್ರೋಮೋಸೋಮ್ ರೆಕಗ್ನೈಸ್ ಮಾಡೋದು ಪುರುಷರನ್ನ, ಹಾಗೆ ಸ್ತ್ರೀಯರನ್ನ ರೆಕಗ್ನೈಸ್ ಮಾಡೋದು ಎಕ್ಸ್ ಕ್ರೋಮೋಸೋಮ್. ಸೊ ಹಾಗಾದ್ರೆ ಈ ವೈ ಕ್ರೋಮೋಸೋಮ್ ನಿಜವಾಗ್ಲೂ ಕಡಿಮೆ ಆಗ್ತಿದೆ ಅಂತ ಅಂದ್ರೆ, ಹಾಗಾದ್ರೆ ನೆಕ್ಸ್ಟು ಮುಂದೆ ಪುರುಷರು ಅಳಿವಿನಂಚಿನಲ್ಲಿ ಇರ್ತಾರ? ಹಾಗೆ ಈಗ ಯಾವ ಥರ ಸಂಶೋಧನೆ ನಡೆದಿದೆ ಇದನ್ನೆಲ್ಲ ಒಂದು ತಿಳಿದುಕೊಳ್ಳೋಣ ಈ ಒಂದು ಸಂಪೂರ್ಣ ವಿಡಿಯೋನ ನೋಡಿ. ಸೊ ಮುಂದೆ ವೈ ಕ್ರೋಮೋಸೋಮ್ ಬಗ್ಗೆ ತಿಳ್ಕೊಳ್ಳೋದೇನಂದ್ರೆ, ಪುರುಷ ಲಿಂಗವನ್ನು ನಿರ್ಧರಿಸುವಲ್ಲಿ ಆಗಲೇ ಹೇಳಿದಾಗೆ ಈ ವೈ ಕ್ರೋಮೋಸೋಮ್ ಅನ್ನುವಂಥದ್ದು ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ. ಹಾಗೆ ಇದು ಬದಲಾವಣೆ ಬಂದಿದೆ. ಏನು ಬದಲಾವಣೆ ಅಂತ ಅಂದರೆ, ಇದು ಕುಗ್ದಿದೆ, ಆನುವಂಶಿಕ ಕೊಳೆತ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಪುರುಷರು ಅಳಿವಿನ ಹಾದಿಯಲ್ಲಿದ್ದಾರೆಯೇ ಆತಂಕಕಾರಿ ಎನಿಸಿದರೂ ವೈ ಕ್ರೋಮೋಸೋಮ್ನ ಅವನತಿಯ ಹಿಂದಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಇದು ನಿಜವಾಗಿಯೂ ಪುರುಷ ಲಿಂಗದ ಅಂತ್ಯವನ್ನು ಸೂಚಿಸುತ್ತದೆಯೇ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಕ್ರೋಮೋಸೋಮ್ ಪುರುಷ ಗುರುತಿನ ಬಿಲ್ಡಿಂಗ್ ಬ್ಲಾಕ್. ವೈ ಕ್ರೋಮೋಸೋಮ್ ಪುರುಷ ಜೀವಶಾಸ್ತ್ರದ ಮೂಲಭೂತ ಅಂಶವಾಗಿದೆ. ಇದು SRY ಜೀನ್ ಅನ್ನು ಒಯ್ಯುತ್ತದೆ. ಇದು ವೃಷಣಗಳ ರಚನೆ ಮತ್ತು ಪುರುಷ ಹಾರ್ಮೋನ್ಗಳ ಉತ್ಪಾದನೆ ಸೇರಿದಂತೆ ಪುರುಷ ಗುಣಲಕ್ಷಣಗಳ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ. ಈ ಆನುವಂಶಿಕ ಮಾರ್ಕರ್ ಪುರುಷರಿಗೆ ವಿಶಿಷ್ಟವಾಗಿದೆ. ತಂದೆಯಿಂದ ಮಗನಿಗೆ ಬಹುತೇಕ ಬದಲಾಗದೆ ಹಾದು ಹೋಗುತ್ತದೆ. ಸಂಶೋಧಕರು ತಲೆಮಾರುಗಳಾದ್ಯಂತ ತಂದೆಯ ವಂಶಾವಳಿಯನ್ನು ಪತ್ತೆ ಹಚ್ಚಲು ಅನುವು ಮಾಡಿಕೊಡುತ್ತದೆ. ಇದರ ಸ್ಥಿರತೆಯು ಮಾನವ ಪೂರ್ವಜರು ಮತ್ತು ವಿಕಸನವನ್ನು ಅಧ್ಯಯನ ಮಾಡಲು ತುಂಬ ಅಮೂಲ್ಯವಾಗಿರುವಂಥದ್ದು ಈ ಕ್ರೋಮೋಸೋಮ್ಸ್ಗಳಾಗಿದೆ. ಹಾಗೆ ನೆಕ್ಸ್ಟ್ ಏನಂತ ಅಂದರೆ, ವೈ ಕ್ರೋಮೋಸೋಮ್ ಕೇವಲ ಲಿಂಗವರ್ಣವಲ್ಲ, ಇದು ಪುರುಷ ಫಲವತ್ತತೆಯಲ್ಲಿ ಪಾತ್ರವನ್ನು ವಹಿಸುತ್ತದೆ. ಈ ವೈ ಕ್ರೋಮೋಸೋಮ್ಗೆ ಸಂಬಂಧಿಸಿದ ಕೆಲವು ಆನುವಂಶಿಕ ಪರಿಸ್ಥಿತಿಗಳು ಮಗುವಿನ ತಂದೆಯಾಗುವ ಮನುಷ್ಯನ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು. ಸಂತಾನೋತ್ಪತ್ತಿಯಲ್ಲಿ ಅದರ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಹಾಗಾದರೆ ಇದು ಯಾವ ಥರ ಅವನತಿ ಆಗ್ತಿದೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಹಾಗೆ ಇದನ್ನು ಇನ್ವೈಟ್ ಮಾಡಿದವರು ಅಂದರೆ ಇದನ್ನು ಸಂಶೋಧನೆ ಮಾಡಿದವರು ಯಾರು, ಇದೆಲ್ಲವನ್ನು ಪಾರ್ಟ್ 2 ವಿಡಿಯೋದಲ್ಲಿ ಹೇಳ್ತೀನಿ. ಧನ್ಯವಾದಗಳು.